ಸರ್ವಮಾಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತವಾಗಿ ಶ್ರೀಚಕ್ರ ಸಮೇತವಾಗಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಮಿಲನಾಗಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅಮ್ಮನವರ ಶಕ್ತಿ ಮತ್ತೆ ಶಿವನ ಶಕ್ತಿ ಬಹಳಷ್ಟು ಅದ್ಭುತವಾಗಿರುವಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ವಿಶೇಷತೆ ಮತ್ತೆ ಅಮ್ಮನವರ ಒಂದು ಸಂಕಲ್ಪ, ಅಮ್ಮನವರ ಒಂದು ಪವಾಡ ಅಂತ ಹೇಳ್ತಂದ್ರೆ ಒಂದು ದಿನ ಸಾಲಲ್ಲ. ಯಾಕಂದ್ರೆ ಅಮ್ಮನವರಿಗೆ ಅದ್ಭುತವಾದ ಶಕ್ತಿ ಇರುವಂಥದ್ದು. ಸಾಲಿಗ್ರಾಮದಲ್ಲಿ ಮಾಡಿರುವಂತ ಅಮ್ಮನವರ ಒಂದು ಶಿಲೆ ಮತ್ತೆ ಇಲ್ಲೇ ಸಿಕ್ಕಿರುವಂತ ಶಿವಲಿಂಗನ ಸಹ ಅಮ್ಮನ ಗರ್ಭದ ಗುಡಿಯಲ್ಲಿ ಅಮ್ಮನ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದೇ ಜಾಗದಲ್ಲಿ ತಂದೆ ತಾಯಿ ನೋಡುವಂತ ಒಂದು ಒಳ್ಳೆ ಅವಕಾಶ ನಿಮಗೆ. ಯಾಕಂದ್ರೆ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಇಲ್ಲಾಂದ್ರೆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಆದರೆ ಈ ಕ್ಷೇತ್ರದಲ್ಲಿ ಆ ಶಿವನ ಮತ್ತೆ ಅಮ್ಮನವರ ಮುಂದೆ ಸ್ಥಾಪನೆ ಮಾಡಿರುವಂತದ್ದು ವಿಶೇಷ. ಶ್ರೀಚಕ್ರ ಸಮೇತ ಶಿವ ಶಕ್ತಿ ಇರುವಂತ ಜಾಗದಲ್ಲಿ ಬಹಳಷ್ಟು ಶಕ್ತಿ ಇರುವಂತದ್ದು ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಪವಾಡಗಳಂತಂದಾಗ ಬರುವಂತ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಮಾಡಿ ಅವರು ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಆರಕೆಯನ್ನ ಸಲ್ಲಿಸುತ್ತಾರೋ ಅದನ್ನ ಅತಿ ಶೀಘ್ರದಲ್ಲಿ ಅತಿ ವೇಗದಲ್ಲಿ ಅಮ್ಮನವರ ಒಂದು ಅನುಗ್ರಹ ಆಗುವಂಥದ್ದು ಖಚಿತ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಯಾಕಂದ್ರೆ ಸಾಮಾನ್ಯವಾಗಿ ಬರುವವರ ಮನುಷ್ಯನಿಗೆ ಬರುವಂತ ಸಮಸ್ಯೆಗಳೇ. ಹುಟ್ಟದಿಂದ ನಾವು ಹೋಗುವವರೆಗೂ ಪ್ರತಿಯೊಂದರಲ್ಲಿ ಸಮಸ್ಯೆ ಬರ್ತದೆ. ವ್ಯವಹಾರದಲ್ಲಿ ಸಮಸ್ಯೆ, ಮನೆಯಲ್ಲಿ ಸಮಸ್ಯೆ, ದಾಂಪತ್ಯದಲ್ಲಿ ಸಮಸ್ಯೆ, ಹಣಕಾಸುಗಳಲ್ಲಿ ಸಮಸ್ಯೆ, ಮತ್ತೆ ಶತ್ರುಗಳ ಬಾಧೆ, ಮತ್ತೆ ಮದುವೆ ವಿಚಾರ, ಮಕ್ಕಳ ವಿಚಾರ, ಮಾಟ ಮಂತ್ರಗಳು, ಈ ತರ ಹಲವಾರು ಸಮಸ್ಯೆಗಳು ಬರ್ತದೆ ಮನುಷ್ಯನ ಜೀವನದಲ್ಲಿ. ಆ ಸಮಸ್ಯೆಗಳಿಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಹರಕೆ ಇರ್ತದೆ ಅದನ್ನು ಸಲ್ಲಿಸಿ 5 ವಾರ ಅಮ್ಮನವರಿಗೆ ಸೇವೆ ಮಾಡಿದ್ರೆ ಖಚಿತವಾಗಿ ಖಚಿತವಾಗಿ ನಿಮಗೆ ಫಲ ಕೊಡುವಂಥದ್ದು ಬಹಳಷ್ಟು ವಿಶೇಷ ಕ್ಷೇತ್ರದಲ್ಲಿ. ಹಾಗಾಗಿ ಅಮ್ಮನವರ ಒಂದು ವಿಶೇಷವಾಗಿ ಒಂದು ಇರುವಂತ ಶಿಲೆ ಅಮ್ಮನವರು ಒಂದು ಸಾಲಿಗ್ರಾಮದ ಮೂರ್ತಿ ಅಮ್ಮನವರು 18 ಕೈ ಉಳ್ಳುವಂತವಳು. ಭದ್ರಕಾಳಿ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ನೀವು ನಾಲ್ಗೆ ಚಾಚಿರ್ತಾಳೆ, ಕೋರೆ ಇರುವಂತದ್ದು, ಉಗ್ರವಾಗಿ ರೂಪ ಇರುವಂಥದ್ದು. ಆದರೆ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯ ಕಳೆಯಾಗಿ ಕೂತಿರುವಂತದ್ದು, ಬರುವವರವರೆಗೆ ಅವರ ಪ್ರಸಾದವಾಗಿ ನೀಡಿ ವರವಾಗಿ ಕೊಡುವಂತಳೆ ಭದ್ರಕಾಳಿ ಮತ್ತೆ ಶಿವ. ಏನು ಸಮಸ್ಯೆಯಿಂದ ಕ್ಷೇತ್ರಕ್ಕೆ ಬಂದು ಕಣ್ಣೀರು ಹಾಕ್ತಾರೋ ಅವರ ಕಣ್ಣೀರು ಒರೆಸುವಂತ ಕೆಲಸ ತಾಯಿ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ವಾಮಾಚಾರ ಮಾಡೋದು, ಮನೆಯಲ್ಲಿ ಗಂಡ ಹೆಂಡತಿಗೆ ತಂದಿಕ್ಕಂಥದ್ದು, ಮತ್ತೆ ಮಕ್ಕಳಿಗೆ ತಂದಿಕ್ಕುವಂಥದ್ದು, ಈ ತರ ಹಲವಾರು ಸಮಸ್ಯೆಗಳನ್ನ ಈ ಕ್ಷೇತ್ರಕ್ಕೆ ಬಂದು ಸಂಕಲ್ಪ ಮಾಡಿ ಹರಕೆಯನ್ನು ಕಟ್ಟಿ ಹೋದಾಗ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿ ಆ ತಾಯಿ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುವಂಥದ್ದು ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಆ ಶಿವನು ತಥಾಸ್ತು ಅಂದಾಗ ದೇವಿ ಮೇಲೆ ಕೂತಿರುವಂತಳು ಅವಳು ತಥಾಸ್ತು ಅಂತಾಳೆ. ಹಾಗಾಗಿ ಅತಿ ಶೀಘ್ರ ವೇಗದಲ್ಲಿ ಇಲ್ಲಿ ಕೆಲಸ ಆಗುವಂಥದ್ದು ಬಹಳಷ್ಟು ವಿಶೇಷ. ಬಂದು ಅಮ್ಮನವರ ಒಂದು ವಿಶೇಷವಾದ ಒಂದು ಸಾಲಿಗ್ರಾಮ ಅಭಿಷೇಕ ಮಾಡಿದಂತ ತೀರ್ಥ ಮಂಗಳ ದ್ರವ್ಯ ಸ್ನಾನ ಅಂತ ಮಾಡಿಸುವಂಥದ್ದು ವಿಶೇಷವಾಗಿರುತ್ತೆ. ಎಂಥದ್ದೇ ಸಮಸ್ಯೆ ಇರಲಿ, ನಿಮಗೆ ಏನೇ ಸಮಸ್ಯೆ ಇರಲಿ ಸಹ ಮಂಗಳ ದ್ರವ್ಯ 3 ವಾರದಲ್ಲಿ ಸ್ನಾನ ಮಾಡಿದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿ ನಮಗಿರುವಂಥ ರಾಹು ಕೇತು ದೃಷ್ಟಿದೋಷ ಆಗಿರ್ಬೋದು, ನವಗ್ರಹ ದೋಷ ಆಗಿರ್ಬೋದು, ಇಲ್ಲ ಸರ್ಪದೋಷಗಳಾಗಿರ್ಬೋದು, ಏನೇ ಸಮಸ್ಯೆ ಇದ್ರೂ ಸಹ ಆ ಮಂಗಳ ದ್ರವ್ಯದಲ್ಲಿ ಸ್ನಾನ ಮಾಡಿಸಿದಾಗ ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ವಾಮಾಚಾರ ಆಗಿರ್ಬೋದು, ಮಾಟಮಂತ್ರ ಆಗಿರ್ಬೋದು, ನಿದ್ರೇತ ಆಗಿರ್ಬೋದು, ಮತ್ತೆ ಆ ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು, ಹಲವಾರು ಸಮಸ್ಯೆಗಳಿಗೆ ಆ ಸಾಲಿಗ್ರಾಮ ತೀರ್ಥ ಮತ್ತೆ ಆ ಪಾದರಸದ ಲಿಂಗದ ಅಭಿಷೇಕ ಮಾಡಿದಂತ ತೀರ್ಥವನ್ನ ಮಂಗಳ ದ್ರವ್ಯದಲ್ಲಿ ಉಪಯೋಗಿಸುತ್ತವಂಥದ್ದು ವಿಶೇಷ. ಹಾಗಾಗಿ ಬಂದು ಕ್ಷೇತ್ರದಲ್ಲಿ ಅಮ್ಮನವರ ಸೇವೆ ಮಾಡಿ 5 ವಾರ ಖಚಿತವಾಗಿ ನಿಮಗೆ ಅನುಕೂಲ ಆಗುವಂಥದ್ದು ಬಹಳಷ್ಟು ವಿಶೇಷ. ಬಂದು ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತದೆ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು.
ಎಲ್ಲಿಂದ ಬರ್ತಿರೋದು? ನಮ್ಮದು ಹೊಸಕೋಟೆ. ನಮ್ಮ ದೇವಸ್ಥಾನ ಬಗ್ಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ದೇವಸ್ಥಾನ ಬಗ್ಗೆ ನಮ್ಮ ರಿಲೇಟಿವ್ಸ್ ಯಾರೋ ಹೋಗಿ ಬಂದಿದ್ರಂತ ಹೇಳಿ. ಸೊ ಇಲ್ಲಿ ತುಂಬ ವಿಶೇಷ, ತುಂಬ ದೊಡ್ಡ ದೇವಸ್ಥಾನ, ಅಮ್ನೋರ್ ದೇವಸ್ಥಾನ ಅಂತ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರು ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಹೋಗಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಅಂತ. ಸೊ ಅದಕ್ಕೋಸ್ಕರನೇ ನಾವು ಒಂದ್ಸಲ ಬಂದು ಅಮ್ಮನವ್ರಿಗೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಸ್ವಲ್ಪ ಮನೆಯಲ್ಲಿ ಕಷ್ಟ ಬಾಧೆಗಳಿತ್ತು, ಅಮ್ಮನವ್ರಿಗೆ ಪೂಜೆ ಮಾಡೋಕ್ಕೆ ಬಂದ್ವಿ. ಬಂದಮೇಲೆ ದರ್ಶನ ಆಯಿತು, ತುಂಬ ಚೆನ್ನಾಗಿ ಅಮ್ಮನವ್ರದ್ದು ತುಂಬ ಒಳ್ಳೆ ಪೂಜೆ ಮಾಡಿದ್ರು ಪೂಜಾರಿಯವರೆಲ್ಲರೂ. ಸೊ ಏನೋ ಒಂದು ನಂಬಿಕೆ, ಈ ದೇವಸ್ಥಾನಕ್ಕೆ ಬಂದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಆ ನಂಬಿಕೆಯಲ್ಲಿ ಬಂದ್ವಿ. ನೋಡೋಣ, ಸುಮಾರು ದೇವಸ್ಥಾನಗಳೆಲ್ಲ ಓಡಾಡಿದ್ವಿ ನಾವು. ಸುಮಾರು ಆ ದೇವಸ್ಥಾನ ಈ ದೇವಸ್ಥಾನ ಬೇರೆ ಬೇರೆ ಜಾಗ ದೇವಸ್ಥಾನ ತುಂಬ ಓಡಾಡಿದ್ವಿ. ಇಲ್ಲೂ ನಮ್ಮ ರಿಲೇಟಿವ್ಸ್ ಹೇಳಿದ್ದಾರೆ ಕೇಳಿ ತುಂಬ ಚೆನ್ನಾಗಿದೆ, ಒಳ್ಳೆಯ ದೇವಸ್ಥಾನ, ನಮ್ಮದು ನಿಯತ್ತು ಕರೆಕ್ಟಾಗಿತ್ತು ಅಂತ ಬಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಬಂದ್ವಿ, ದರ್ಶನ ಚೆನ್ನಾಗಾಯಿತು. ಪೂಜಾರಿಯವರು ಒಳ್ಳೆಯವರು, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬಂದಿದ್ದ ತಕ್ಷಣ ನಮ್ಮ ಸಮಸ್ಯೆಗಳು ನಾವು ಮನಸ್ಸಲ್ಲಿ ದೇವ್ರಿಗೆ ಹೇಳ್ಕೊಂಡ್ವಿ. ಹೇಳಿದ್ಮೇಲೆ ಒಂದು ವಾರ ಒಳಗಡೆ ಎಲ್ಲ ಚೆನ್ನಾಗಾಯಿತು. ಏನಂದರೆ ನಾವು ಮನುಷ್ಯಕ್ಕೆ ಬೇಕಾಗಿರೋ ನೆಮ್ಮದಿ ಬೇಕಾಗಿರೋದು. ದೇವಸ್ಥಾನಕ್ಕೆ ಬಂದಮೇಲೆ ಆ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ. ಏನೇ ಸಮಸ್ಯೆ ಇರಲಿ ಬಂದು ದೇವ್ರನ್ನ ಕೇಳಿದ್ಮೇಲೆ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಸಂಕಲ್ಪ ಇದೆ ಪೂಜೆ ಮಾಡಿಕೊಂಡು ಅಮ್ಮನವ್ರಿಗೆ ಹೇಳಿ, ಅದೆಲ್ಲ ಖಂಡಿತ ಪೂರ್ತಿ ಆಗುತ್ತೆ. ಅಂದರೆ ನಮ್ಮ ನಂಬಿಕೆ, ನಮ್ಮ ಕುಟುಂಬ, ನಮ್ಗೆ ಯಾರ್ಯಾರು ಎಷ್ಟೆಷ್ಟು ಪರಿಚಯ ಇದ್ದಾರೆ ಅವ್ರಿಗೆಲ್ಲರೂ ಹೇಳ್ತೀವಿ. ಬಂದು ಅಮ್ಮನವ್ರಿಗೆ ಒಂದ್ಸಲ ದರ್ಶನ ಮಾಡಿಕೊಂಡು ಪೂಜೆ ಮಾಡಿ, ಏನು ಸಮಸ್ಯೆ ಇರಲಿ ಬಂದು ಅಮ್ಮನವ್ರಿಗೆ ಹೇಳಿ. ದೇವಸ್ಥಾನದ ಶಕ್ತಿ ಅಂತೂ ಗ್ಯಾರಂಟಿ ಇದೆ. ಶಕ್ತಿ ದೇವಸ್ಥಾನ, ನಮ್ಮ ಭದ್ರಕಾಳಿ ದೇವಿ, ನಮ್ಮ ಪಕ್ಕದಲ್ಲಿ ಪ್ರತ್ಯಂಗಿರ ದೇವಿ ಇದ್ದಾರೆ, ಸುಮಾರು ಇಲ್ಲಿ ದೇವರುಗಳೆಲ್ಲ ಶಕ್ತಿ ದೇವರುಗಳಿದ್ದಾರೆ. ಸೊ ಏನೇ ಸಮಸ್ಯೆ ಇದ್ರೂ ಬಂದು ಪೂಜೆ ಮಾಡಿಸಿ ಒಂದು ನಿಯತ್ ಕರೆಕ್ಟಾಗಿಟ್ಕೊಂಡು ಅಮ್ಮನವ್ರಿಗೆ ಬೇಡ್ಕೊಳ್ಳಿ, ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಇದು ನಮ್ಮ 3rd ಟೈಮ್ ಬಂದಿರೋದು. ಸೊ ಫಸ್ಟ್ ಟೈಮ್ ಅಂದರೆ ಅದೇ ಸಮಸ್ಯೆ ಇತ್ತು ಅಂತ ದೇವ್ರನ್ನ ಬೇಡ್ಕೊಳಕ್ಕೆ ಬಂದ್ವಿ. ಅಮ್ಮನವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಯಿತು, ಎಲ್ಲ ಇದ್ದೀರಿ ಇವಾಗ. ಸೊ ಇನ್ನೂ ನಮ್ಗೆ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅವ್ರಿಗೆ ಹೇಳಿ ಕರ್ಕೊಂಡ್ಬರ್ತೀವಿ. ಪೂಜೆ ಮಾಡ್ಸೋಕ್ಕೆ, ದರ್ಶನ ಮಾಡೋಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಎಲ್ರಿಗೂ ಹೇಳ್ತೀವಿ. ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವೆಲ್ರಿಗೂ ಹೇಳ್ತೀವಿ. ಅಮ್ಮನವ್ರ ದೇವಸ್ಥಾನ ತಾವರೆಕೆರೆ ಹತ್ರ ಇದೆ ಅಂತ ಬರ್ತಾರೆ, ಹೋಗ್ತಾರೆ. ಅವರು ಸಹ ಹೇಳ್ತಿದ್ದಾರೆ ತುಂಬ ನೆಮ್ಮದಿ ಸಿಗುತ್ತೆ, ಆರಾಮ್ ಸಿಗುತ್ತೆ, ಸಮಸ್ಯೆಗೆಲ್ಲ ಚೆನ್ನಾಗಿ ಪರಿಹಾರ ಆಗುತ್ತೆ ಅಂತ. ಸೊ ಅದೇ ಅಮ್ಮನವ್ರು ನಮ್ಮನ್ನು ಯಾವ ದಾರಿಯಿಂದ ನಮ್ಗೆ ಗೊತ್ತಿಲ್ಲ, ನಮ್ಮ ದಾರಿಯಿಂದ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಫಸ್ಟ್ ನಮಗೆ ಸೂಚನೆ ಬಂತು. ಅದೇ ಸೂಚನೆ ಅಂದರೆ ಬೇರೆಯವ್ರು ಯಾರು ನಮ್ಮ ರಿಲೇಟಿವ್ಸ್ ನಮ್ಗೆ ಹೇಳಿದ್ರು, ಅವ್ರು ನಮ್ಗೆ ಹೇಳ್ದಂಗೆ ನಾವು ಬೇರೆಯವ್ರಿಗೆ ಹೇಳ್ತೀವಿ, ತಾಕಿ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಬರೋಂಥ ಭಕ್ತಾದಿಗಳಿಗೆ ಏನು ಹೇಳ್ತೀರ ಈ ಕ್ಷೇತ್ರದ ಬಗ್ಗೆ? ಬರೋಂಥ ಭಕ್ತಾದಿಗಳಿಗೆ ಇದೇ ಹೇಳೋದಕ್ಕೆ, ಇದು ಅಮ್ಮನವ್ರ ದೇವಸ್ಥಾನ, ತುಂಬ ಶಕ್ತಿ ದೇವಸ್ಥಾನ. ಸೊ ಯಾವಾಗಲೂ ಬಂದರೆ ಮನೆಯಿಂದನೇ ಅಮ್ಮನವರು ದಾರಿ ತೋರಿಸ್ತಿದ್ದಾರೆ. ಏನಕ್ಕಂದರೆ ಇಲ್ಲಿ ಎಲ್ಲೂ ಬರೋಕ್ಕಾಗಲ್ಲ, ಪಕ್ಕದಾಗಿರೋ ಊರವರು ಸಹ ಬರೋಕ್ಕಾಗಲಿಲ್ಲ. ಇಲ್ಲಿ ಬೇರೆ ಬೇರೆ ಸ್ಟೇಟ್ಗಳಿಂದ, ಬೇರೆ ಬೇರೆ ಡಿಸ್ಟ್ರಿಕ್ಸಿಂದ ಬಂದಿರಂದರೆ ಅವ್ರು ದಾರಿ ತೋರಿಸ್ತಿದ್ದಾರೆ. ಸೊ ಆ ದಾರಿ, ಆ ಸೂಚನೆ ನಿಮ್ಮ ಮುಖಾಂತರ ಇಲ್ಲಾಂದರೆ ಬೇರೆಯವರು ಯಾರು ಹೇಳಿದ್ದಾರೆ ಅವ್ರ ಮುಖಾಂತರ ಸಿಕ್ಕಿದ್ರೆ ಅಮ್ಮನವ್ರನ್ನ ನಿಮ್ಮ ಹೃದಯಲ್ಲೇ ಇಟ್ಕೊಂಡು ಪೂಜೆ ಸಾಮಾನು ಏನು ಪದ್ಧತಿ ಇರುತ್ತೆ ಆ ಪದ್ಧತಿ ಪ್ರಕಾರ ಮಾಡಿದ್ಮೇಲೆ ನಿಮ್ಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ. ನಿಮ್ಗೆ ಆಯ್ತಾ ಒಳ್ಳೆಯದಾದರೆ ಇದೇ ಭಾವನೆನ ಎಲ್ರಿಗೂ ಹೇಳಿ ಭಕ್ತಾದಿಗಳಿಗೆ ಹೇಳ್ತೀವಿ. ಥ್ಯಾಂಕ್ ಯು.